ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಕನ್ನಡ. ನಾನು ಭರತ್ ಕೃಷ್ಣಪ್ಪ. PUC ಎಕ್ಸಾಮ್ ಆಯಿತು, ರಿಸಲ್ಟ್ ಕೂಡ ಬಂದಾಯಿತು. ಈಗ ಎಲ್ಲರ ಚಿತ್ತ CET ಎಕ್ಸಾಮ್ ಕಡೆ ಇದೆ. PUC ಆದಮೇಲೆ ವಾಟ್ ನೆಕ್ಸ್ಟ್? PUC ಆದಮೇಲೆ CET ಎಕ್ಸಾಮ್ ಬರೀಬೇಕು, ಮೆರಿಟ್ನಲ್ಲಿ ಪಾಸ್ ಆಗಬೇಕು, ತನ್ನ ಇಷ್ಟವಾದ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ತನ್ನ ಇಷ್ಟವಾದ ಕಾಲೇಜ್ನಲ್ಲಿ ಓದಬೇಕು ಅನ್ನೋದು ಸಾಕಷ್ಟು ವಿದ್ಯಾರ್ಥಿಗಳ ಡ್ರೀಮ್ ಆಗಿರುತ್ತೆ. ಈಗ ಇದೇ ತಿಂಗಳು 22, 23, 24ನೇ ತಾರೀಕು CET ಎಕ್ಸಾಮ್ ನಡೀತಾ ಇದೆ. ಈಗ ಆಲ್ ಟಿಕೆಟ್ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದಾಗಿದೆ. ಈ ನಡುವೆ ಕೆಲವು ಕಿಡಿಗೇಡಿಗಳು CET ಎಕ್ಸಾಮ್ನ ಬಂಡವಾಳವಾಗಿ ಮಾಡಿಕೊಂಡು ಕೆಲವು ನಕಲಿ ಲಿಂಕನ್ನು ಸೃಷ್ಟಿ ಮಾಡಿ ವಿದ್ಯಾರ್ಥಿಗಳ ಖಾಸಗಿ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದಲೇ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದರೆ ಅಧಿಕೃತವಾದ ವೆಬ್ಸೈಟ್ನಲ್ಲಿ, ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ನಲ್ಲಿ ಹೋಗಿ ಅಧಿಕೃತವಾದ ಲಿಂಕನ್ನು ಕ್ಲಿಕ್ ಮಾಡಿ ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಹಾಗಾದರೆ ಅಧಿಕೃತ ವೆಬ್ಸೈಟ್ ಯಾವುದು, ನಕಲಿ ಲಿಂಕ್ ಯಾವುದು ಅಂತ ನಾನೀಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಸ್, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಫಿಷಿಯಲ್ ಟ್ವಿಟರ್ ಪೇಜ್ ಇದು. ಇದರಲ್ಲಿ ಒಂದು ಅಧಿಕೃತವಾದ ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಧಿಕೃತ ವೆಬ್ಸೈಟ್ನಂತೆ ಅಧಿಕೃತ ವೆಬ್ಸೈಟ್ನ ಲಿಂಕ್ ಮಾದರಿಯಲ್ಲಿ ಕೆಲವು ಕಿಡಿಗೇಡಿಗಳು ನಕಲಿ ಲಿಂಕನ್ನು ಸೃಷ್ಟಿ ಮಾಡಿ ವಿದ್ಯಾರ್ಥಿಗಳ ಒಂದು ಖಾಸಗಿ ಮಾಹಿತಿಯನ್ನು, ಅಂದರೆ ಎಕ್ಸಾಮ್ ಸಂಬಂಧಪಟ್ಟಂತೆ ಫೋನ್ ನಂಬರ್ ಆಗಿರ್ಬೋದು, ಅವರ ಹೆಸರು, ಇಮೇಲ್ ID, ಈ ರೀತಿಯಾದ ಒಂದು ಖಾಸಗಿ ಮಾಹಿತಿಗಳನ್ನು ನಕಲಿ ಲಿಂಕನ್ನು ಸೃಷ್ಟಿ ಮಾಡಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಅಧಿಕೃತವಾದ ವೆಬ್ಸೈಟ್ ಮುಖಾಂತರವೇ ಡೌನ್ಲೋಡ್ ಮಾಡ್ಕೊಳ್ಬೇಕು, ಅಂದರೆ ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತೇಳಿ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಹಾಗಾದರೆ ಇದರಲ್ಲಿ ಅಧಿಕೃತವಾದ ಲಿಂಕ್ ಯಾವುದು, ಅಧಿಕೃತವಾದ ವೆಬ್ಸೈಟ್ನಲ್ಲಿ ಲಿಂಕ್ ಯಾವ ರೀತಿ ಇರುತ್ತೆ ನೀವು ಗಮನಿಸ್ತಾ ಇದ್ದೀರಾ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಫಿಷಿಯಲ್ ಟ್ವಿಟರ್ ಪೇಜ್ನಲ್ಲೇ ಒರಿಜಿನಲ್, ಅಂದರೆ ಅಧಿಕೃತವಾದ ವೆಬ್ಸೈಟ್ನ ಲಿಂಕ್ ಯಾವುದು ಅಂತ ಕೂಡ ಇಲ್ಲಿ ತೋರಿಸಿದ್ದಾರೆ. ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಫಿಷಿಯಲ್ ವೆಬ್ಸೈಟ್. ನಿಮಗೇನಾದರೂ ನೀವು CET ಎಕ್ಸಾಮ್ಗೆ ರಿಜಿಸ್ಟರ್ ಆಗಿ ನೀವು ಆಲ್ ಟಿಕೆಟ್ ತೆಗೆದುಕೊಳ್ಬೇಕಾದರೆ ಈ ವೆಬ್ಸೈಟ್ಗೆ ಬಂದು ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಆಲ್ ಟಿಕೆಟ್ನ ಪಡೆದುಕೊಳ್ಬೇಕಾಗುತ್ತೆ. ಸೊ ನಿಮಗೆ ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಕೊಟ್ಟಿರ್ತಾರೆ, ಜೊತೆಗೆ ನಿಮಗೊಂದು ಪಾಸ್ವರ್ಡ್ ಇರುತ್ತೆ. ಸೊ ಇನ್ನು ಎರಡನ್ನೂ ಟೈಪ್ ಮಾಡಿ ನೀವು ಅಧಿಕೃತವಾಗಿ ನಿಮ್ಮ ಆಲ್ ಟಿಕೆಟ್ನ ಪಡೆದುಕೊಳ್ಬೋದು. ಬಟ್ ಇನ್ನೊಂದು ಇಲ್ಲಿ ಗಮನಿಸಬೇಕು, ನಕಲಿ ಲಿಂಕ್ ಯಾವ ರೀತಿಯಾಗಿರುತ್ತೆ ಅಂದರೆ ಸೇಮ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಮಾದರಿಯಲ್ಲೇ ಡಿಸೈನ್ ಮಾಡಿದ್ದಾರೆ. ಸೊ ಒಂದು ಚೂರು ಕೂಡ ಡೌಟ್ ಬರಲ್ಲ, ಇದು ನಕಲಿ ಅನ್ನೋ ರೀತಿಯಲ್ಲಿ ಡೌಟ್ ಬರಲ್ಲ. ಯಾಕಂತ ಹೇಳಿದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಪುಟ, ಅಂದರೆ ವೆಬ್ಸೈಟ್ನ ಮುಖಪುಟ ಕೂಡ ಇದೇ ರೀತಿಯಲ್ಲಿ ಇರುತ್ತೆ. ಸೊ ಹಾಗೆ ನೀವು ಗಮನಿಸ್ತಾ ಇರ್ಬೋದು, ಇದು ನಕಲಿ ಲಿಂಕ್. ಇದು ನೀವೆಲ್ಲಾದರೂ ನಕಲಿ ವೆಬ್ಸೈಟ್ ಮುಖಾಂತರ ಬಂದರೆ ಸೇಮ್ ಆ್ಯಸ್ ವೆಲ್ ನಿಮ್ಮ ನೇಮ್, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಇಮೇಲ್ ID, ನೀವು ಯಾವ ಸಿಟಿಯಲ್ಲಿದ್ದೀರಾ, ನೀವು ಯಾವ ಕೋರ್ಸ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮುಖಾಂತರ ನಿಮ್ಮ ಡೀಟೇಲ್ಸ್ನ ಪಡ್ಕೊಂಡು ಸೊ ಇಲ್ಲಿ ಅದನ್ನು ಯಾವ ರೀತಿಯಾಗಿ ಬೇಕಾದರೂ ಅವರು ಬಳಕೆ ಮಾಡ್ಕೊಳ್ಬೋದಾಗುತ್ತೆ. ಎಸ್, CET ಎಕ್ಸಾಮ್ಗೆ ರಿಜಿಸ್ಟರ್ ಆಗಿರುವಂತಹ ವಿದ್ಯಾರ್ಥಿಗಳು ನೀವೇನಾದರೂ ಇನ್ನೂ ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳದೆ ಹೋದರೆ ಅಧಿಕೃತವಾದ ವೆಬ್ಸೈಟ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್, ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅಲ್ಲೇ ಹೋಗಿ ನಿಮ್ಮ ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಕಲಿ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನ್ಯೂಸ್ ಫಸ್ಟ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಇರಿ.